ಅಲ್ವಾ ಫ್ರೆಂಡ್ಸ್? ಸರಿ ಅಲ್ಲ ನಾ ಹೇಳುದು. ದುಡ್ಡು ಮಾಡಿದರೆ ಯಾರು ಮಾತಾಡಲ್ಲ ಫ್ರೆಂಡ್ಸ್. ದುಡ್ಡಿದ್ರೆ ಮರ್ಯಾದೆ ಕೊಡ್ತಾರೆ ನಿಮಗೆ, ದುಡ್ಡಿಲ್ಲದ್ರೆ ಮರ್ಯಾದೆ ಕೊಡಲ್ಲ. ಎಲ್ಲರೂ ಬಾಯ್ ಬಂದಾಗ ಮಾತಾಡ್ತಾರೆ. ಫ್ರೆಂಡ್ಸ್, ಆವಾಗ ಡ್ಯಾನ್ಸ್ ಆಗ್ತಿತ್ತಾ, ಇವಾಗ ಭಾಷಣ ಶುರು ಆಯಿತು. ಅದಕ್ಕೆ ಸೀದೆ ಎದ್ದು ಬಂದದ್ದು. ಇವತ್ತು ಷಷ್ಠಿ ಫ್ರೆಂಡ್ಸ್. ಈಗ ಆದರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ನಮ್ಮ ದಸರಾಣ ದೇವಸ್ಥಾನ. ನಾಟಕ ಇದ್ರೆ ಹೋಗ್ತೇನೆ, ಇಲ್ಲಾಂದ್ರೆ ಇಲ್ಲ. ನಾನು ಬೆಳಿಗ್ಗೆ ಹೋಗಿ ಬಂದೆ. ನಾಟಕ ಅಲ್ಲಿ ಯಕ್ಷಗಾನ ಇರುತ್ತೆ, ಇದ್ರೆ ಹೋಗ್ತೇನೆ. ನಂಗೆ ಗೊತ್ತಿಲ್ಲ ಇವತ್ತು ಉಂಟ ಇಲ್ವಾ ಅಂತ. ಇವತ್ತಿಲ್ಲ ನಾಳೆ ಇದ್ದರೆ ನಾಳೆ ಹೋಗ್ತೇನೆ. ಮೋಸ್ಟ್ಲಿ ಇವತ್ತೇ ಇರಬೇಕು, ಓದಾಡ್ತಿತ್ತು ಹಾಗೆ. ಹಲೋ ಫ್ರೆಂಡ್ಸ್, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದೆ. ಈಗ ನೋಡ್ಬೋದು, ಹಾಲಲ್ಲಿ ಎಲ್ಲ ಡ್ಯಾನ್ಸದ್ದೆಲ್ಲ ರೆಡಿ ಮಾಡ್ತಿದ್ದಾರೆ, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು. ಫ್ರೆಂಡ್ಸ್, ಆವಾಗ ಡ್ಯಾನ್ಸ್ ಆಗ್ತಿತ್ತಾ, ಇವಾಗ ಭಾಷಣ ಶುರು ಆಯಿತು. ಅದಕ್ಕೆ ಸೀದೆ ಎದ್ದು ಬಂದದ್ದು ಡ್ಯಾನ್ಸ್. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಮತ್ತು ನಿನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಷಷ್ಠಿ ಹೇಗಿತ್ತು? ಸೂಪರ್ ಇತ್ತಲ್ಲ ಡ್ಯಾನ್ಸ್ ಎಲ್ಲ. ಡ್ಯಾನ್ಸ್ ಇನ್ನೂ ಸಹ ಇತ್ತು ಫ್ರೆಂಡ್ಸ್. ಅಂದರೆ ಭಾಷಣ ಸ್ಟಾರ್ಟ್ ಆಯ್ತಲ್ಲ, ಅದಾದಮೇಲೆ ಡ್ಯಾನ್ಸ್ ಎಲ್ಲ ಇತ್ತು. ನಾವು ಭಾಷಣ ಆಗಿ ಪ್ರೈಸ್ ಎಲ್ಲ ತಗೊಂಡು ಬಂದೆವು. ಮತ್ತು ಅದು ಎಂತ ಮತ್ತು ನಾಟಕ ಇತ್ತು. ಅದೆಂತ 9 ಗಂಟೆ ಸ್ಟಾರ್ಟ್ ಅಂತ ಹೇಳಿದರು. ಅವರದ್ದು ಭಾಷಣನೇ 9 ಗಂಟೆ ತನಕ ಆಗಿರ್ಬೋದು. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ನೀವು ಕಟ್ಪಾಡಿಗೆ ಬರುವಾಗ ನೋಡ್ಬೋದು, ಇಲ್ಲಿ ಕಾಣ್ತಿದ್ಯಾ ಡಿವೈಡರ್ ಒಂದು ಕಟ್ ಮಾಡಿದ್ದಾರಲ್ಲ. ನನ್ನ ಪ್ರಕಾರ ಅದು ಏನಕ್ಕಂದರೆ, ಈಗ ಕಟ್ಪಾಡಲ್ಲಿ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಾ ಉಂಟು. ಅದಕ್ಕೆ ಅಲ್ಲಿ ಕಟ್ ಮಾಡಿದ್ದಾರೆ, ಒಂದು 3-4 ಕಡೆ ಮಾಡಿದ್ದಾರೆ ಈ ಥರ, ಇಲ್ಲಿಂದ ಕ್ರಾಸ್ ಆಗಲಿಕ್ಕೆ ಅಂತ. ಆಗ ಟ್ರಾಫಿಕ್ ಜಾಮ್ ಸ್ವಲ್ಪ ಕಮ್ಮಿ ಆಗ್ತದಲ್ಲ. ಎಲ್ಲ ಒಂದೇ ಕಡೆ ಟರ್ನ್ ಆಗೋ ಬದಲು ಈ ಕಡೆಯಿಂದ ಇದು ಮಾಡಿದರೆ ಎಲ್ಲ ಟ್ರಾಫಿಕ್ ಜಾಮ್ ಕಡಿಮೆ ಆಗ್ತದಲ್ಲ. ಅದಕ್ಕೋಸ್ಕರ ಇರಬೇಕು. ಬರ್ತದೆ ಫ್ರೆಂಡ್ಸ್ ನಿಮಗೆ. ಅಲ್ಲಿ ಬಸ್ಸು ಅಂತಲ್ಲ, ನಾನು ಮತ್ತೆ ಎಂತ ಹೇಳ್ತಿದ್ದೀನಿ, ಕಾರ್ಮ. ಅಲ್ಲಿ ಒಂದೇ ಕಡೆ ಟರ್ನ್ ಆಗ್ತಾರಲ್ಲ, ಇಲ್ಲ ಒಂದೇ ಇದು ಕ್ರಾಸ್ ಆಗಲಿಕ್ಕೆ ಒಂದೇ ಇದು ಇರುತ್ತೆ ಕಟ್ಪಾಡಿಯಲ್ಲಿ. ಅದು ಆ ಕಡೆ ಶಂಕರಪುರ, ಆ ಕಡೆಯಿಂದ ಮಲ್ಪೆ ಅಂತ ಮಟ್ಟಿ ಬೀಚಿಂದೆಲ್ಲ ಬರುವಾಗ ಎಲ್ಲರೂ ಒಂದೇ ಕಡೆಯಿಂದ ಟರ್ನ್ ಆದರೆ ಅಲ್ಲಿ ಜಾಮ್ ಆಗ್ತದಲ್ಲ. ಅದಕ್ಕೆ ಈ ಕಡೆ ಎಲ್ಲ ಡಿವೈಡರ್ ಇದು ಮಾಡಿದ್ದಾರೆ, ಕ್ರಾಸ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಒಂದು 3-4 ಕಡೆ ಮಾಡಿದ್ದಾರೆ ಎಲ್ಲ. ಅಂದರೆ ಆ ಕಡೆಯಿಂದ ಬರೋರೆಲ್ಲ ಸ್ವಲ್ಪ ಅವ್ರಿಗೆ ಹತ್ತಿರ ಯಾವುದಾಗ್ತದೆ ಅಲ್ಲಿಂದ ಟರ್ನ್ ಮಾಡ್ತಾರೆ. ಎಲ್ಲ ಒಂದೇ ಕಡೆ ಆಗಲ್ಲ. ಟ್ರಾಫಿಕ್ ಜಾಮ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ವರ್ಕ್ ಆದರೆ ಒಳ್ಳೇದು ಇದು. ಇಲ್ಲ ಮತ್ತೆ ಏನು ಮಾಡಬೇಕು, ಫ್ಲೈಓವರ್ ಮಾಡಬೇಕು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಅದು ತೋರಿಸ್ತೇನೆ ನಾನು ನಿಮಗೆ. ಒಂದು 3-4 ಕಡೆ ಮಾಡಿದ್ದಾರೆ, ಬನ್ನಿ. ಫ್ರೆಂಡ್ಸ್, ಆ ಥರ ಮಾಡೋದೊಂದು ಒಳ್ಳೆಯ ಆಲೋಚನೆ ಅಲ್ಲ. ವರ್ಕ್ ಆದರೆ ಒಳ್ಳೆಯದು ಫ್ರೆಂಡ್ಸ್. ಅದು ನೋಡಿ ಅಂತ ಒಂದು 3-4 ಕಡೆ ಇತ್ತು ಅದು ಕಾಡ್ಪಾಡಿಯಲ್ಲಿ. ನೋಡಿ, ಇವಾಗ ಇಲ್ಲೊಂದು ಕಡೆ ಉಂಟು, ಇಲ್ಲೊಂದು ಅದೇ ರೀತಿ ಮಾಡಿದ್ದಾರೆ. ಒಂದು 4 ಕಡೆ ಮಾಡಿದ್ದಾರೆ ಫ್ರೆಂಡ್ಸ್. ಒಳ್ಳೆ ಆಲೋಚನೆ, ವರ್ಕ್ ಆದರೆ ಒಳ್ಳೆಯದು. ಫ್ಲೈಓವರ್ ಮಾಡೋಕ್ಕಿಂತ ಈ ಥರ ಮಾಡಿ ಒಂದು ವರ್ಕ್ ಆದರೆ ಹಣ ಸೋಡಿತಲ್ಲ. ಹಾಗೆ ನಮ್ಮದೇ ಹಣ ಟ್ಯಾಕ್ಸ್ ಕಟ್ಟಿದ್ದು. ಹಾಗೆ ನಾನು ಮುಂದೆ ಹೋಗುವ, ಡ್ಯೂಟಿಗೆ ಟೈಮ್ ಆಯಿತು. ಇವಾಗಲೇ 8:45 ಆಗ್ತಾ ಬಂತು. 9 ಗಂಟೆ ಹೋಗ್ಬೇಕು ರಂಪ. ಅಲ್ಲ, ಇಂಥದ್ದೆಲ್ಲ ವರ್ಕ್ ಆದ್ರೆ ಉಂಟಲ್ಲ, ಡ್ರೈವರ್ ಮಾಡೋದು ಹಣ ಉಳಿತದಲ್ಲ. ಅದರಲ್ಲಿ ಬೇರೆ ಏನಾದರೂ ಮಾಡ್ಬೋದಲ್ಲ. ನಮ್ಮದೇ ಹಣದು ಟ್ಯಾಕ್ಸ್ ಇದ್ದು, ಬೇರೆ ಯಾವುದಕ್ಕಾದ್ರೂ ಯೂಸ್ ಆಗ್ತದೆ. ಸರಿ ಅಲ್ಲ ಫ್ರೆಂಡ್ಸ್? ಇವಾಗ ದಿನಲ್ಲೂ ಮಳೆನೇ ಫ್ರೆಂಡ್ಸ್. ನಿನ್ನೆ ಸಹ ಜೋರು ಮಳೆ ಇತ್ತು. ನವೆಂಬರಲ್ಲಿ ಸಹ ಮಳೆ. ಇನ್ನು ಇನ್ನೊಂದು ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಮಳೆನೇ ಬರ್ತಿರ್ತದಂತ ನನ್ನ ಪ್ರಕಾರ. ಈಗ ಸಹ ನಾನು ಕಟ್ಪಾಡಿ ಬರುವಾಗ ಅಲ್ಲಿ ಹನಿ ಮಳೆ ಬಂತು. ನಾನು ಜೋರು ಬರ್ತದೆ. ರೈನ್ ಕೋಟ್ ಸಹ ಇಲ್ಲ, ರೈನ್ ಕೋಟ್ ಮನೆಯಲ್ಲಿ ಉಂಟು.
ಮತ್ತು ಜೋರು ಬರಲಿಲ್ಲ ಮಳೆ, ಅಲ್ಲಿ ಸ್ಟಾಪ್ ಆಯಿತು. ಇವಾಗ ಈಚೆ ಕಾಪಾಚೆಲ್ಲ ಮಳೆ ಇಲ್ಲ. ನಿನ್ನೆ ಇತ್ತು, ನಿನ್ನೆ ಅಲ್ಲಿ ನನಗೆ ಕಡಪಾಡಿಯಿಂದ ಪಡುಬಿದ್ರಿ ತನಕ ಸಹ ಮಳೆನೇ ಇತ್ತು. ಇವತ್ತಿಲ್ಲ. ನಿನ್ನೆ ರಾತ್ರಿ ಜೋರು ಬಂದಿದೆ ಅಂತೆ ಮತ್ತೆ ಮಳೆ. ನಾನು ಇಂಥ ಕಾಪತ್ರ ಹೇಳಿದ್ದು ಮಳೆ ಇಲ್ಲ ಅಂತ. ನೋಡಿ ಉಚ್ಚಿಲ ಬರುವಾಗ ಮಳೆ ಪುನಃ. ಅವಾಗ ಅಲ್ಲಿ ಹೋಗ್ಬೋದಲ್ಲ ರೇನ್ಕೋಟ್ ಹಾಕೊಂಡು. ನಾನೀಗ ಡೈಲಿ ವ್ಲಾಗ್ ಮಾಡುವಂತಿದ್ದೇನೆ ಫ್ರೆಂಡ್ಸ್. ಅದೇ ಟಾಪಿಕ್ ಒಂದು ಬೇಕು, ಎಂತ ಮಾತಾಡೋದು ಅಂತ. ನೀವೊಂದು ಕಮೆಂಟ್ ಹಾಕಿ, ನಿಮಗೆ ವ್ಲಾಗ್ ನೋಡ್ತಿದ್ರೆ ಏನಾದರೂ ಐಡಿಯಾ ಇದೆ ಒಂದು ಕಮೆಂಟ್ ಹಾಕಿ. ಡೈಲಿ ವ್ಲಾಗ್ ಮಾಡಲಿಕ್ಕೆ ಒಂದೊಂದು ಟಾಪಿಕ್ ಬೇಕಲ್ಲ, ಎಂತ ಮಾತಾಡೋದಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಟಾಪಿಕ್ ಬೇಕಲ್ಲ, ಹುಡುಕ್ಬೇಕು. ನೋಡುವ, ನಾನು ಹುಡುಕ್ತೇನಿಲ್ಲ. ನಿಮಗೆ ಒಂದು ಐಡಿಯಾ ಇದ್ದರೆ ಕಮೆಂಟ್ ಮಾಡಿ, ಆಯಿತಾ ಫ್ರೆಂಡ್ಸ್? ನಿಮಗೊಂದು ಕಿವಿ ಮಾತು ಏನಂದ್ರೆ, ನನಗೀಗ ಇವತ್ತು ಎಕ್ಸ್ಪೀರಿಯೆನ್ಸ್ ಆಯ್ತು. ಏನಂದರೆ ಯಾರೊಬ್ರು ಏನು ಹೇಳ್ತಾರಂತ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಅದೇ ನನಗೆ ಇವತ್ತು ಎಕ್ಸ್ಪೀರಿಯೆನ್ಸ್ ಆಯ್ತು, ನಾನು ಬೇಜಾರು ಮಾಡ್ಕೊಂಡೆ ಸ್ವಲ್ಪ. ಮತ್ತೆ ಇದಾಯ್ತು ನನಗೆ. ಏನಂದರೆ ಅವರು ಹೇಳ್ತಾರೆ ಫ್ರೆಂಡ್ಸ್, ನೀವೀಗ ಹಣ ಮಾಡಿ, ದುಡ್ಡು ಮಾಡಿ. ದುಡ್ಡಿಲ್ಲದ್ರೆ ಎಲ್ಲರೂ ಮಾತಾಡ್ತಾರೆ ನಿಮಗೆ. ದುಡ್ಡು ಮಾಡಿದರೆ ಎಲ್ಲರೂ ನಾಯಿ ಥರ ಹೇಳ್ತಾರೆ ಅಷ್ಟೇ, ಗೊತ್ತಾಯ್ತಾ? ಎಷ್ಟಾಗ್ತದೆ ಅಷ್ಟು ದುಡ್ಡು ಮಾಡಿ, ಅವಾಗ ಯಾರು ಮಾತಾಡಲ್ಲ ನಿಮಗೆ. ಫ್ರೆಂಡ್ಸ್, ನನಗೆ ಇವತ್ತು ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ಸ್ವಲ್ಪ ಬೇಜಾರಾಯಿತು ತುಂಬ. ಒಂದು ಅರ್ಧ ದಿನ ನಾನು ಬೇಜಾರಲ್ಲಿದ್ದೆ. ಯಾರೊಬ್ರು ಹೇಳಿದ್ರಂತ. ಅವ್ರು ಯಾರು ಫ್ರೆಂಡ್ಸ್? ಹೇಳಲಿಕ್ಕೆ ಅವ್ರು ಯಾರಲ್ಲ ಅಂತ 1000 ಜನ ಹೇಳ್ತಾರೆ. ಮತ್ತು ಎಲ್ಲದಕ್ಕೂ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಲೈಫ್ ಇಡೀ ಬೇಜಾರಲ್ಲಿ ಹೋಗ್ತೇವೆ ಮತ್ತೆ. ಇಲ್ಲದೆ ಸಹ ನೀವು ದುಡ್ಡು ಮಾಡಿ ಫ್ರೆಂಡ್ಸ್, ಎಷ್ಟಾಗುತ್ತೆ ಅಷ್ಟು ದುಡ್ಡು ಮಾಡಿ, ಆವಾಗ ಯಾರು ಮಾತಾಡಲ್ಲ ನಿಮಗೆ, ಅಲ್ವಾ ಫ್ರೆಂಡ್ಸ್? ಸರಿ ಅಲ್ಲ ನಾ ಹೇಳೋದು? ದುಡ್ಡು ಮಾಡಿದರೆ ಯಾರು ಮಾತಾಡಲ್ಲ ಫ್ರೆಂಡ್ಸ್. ದುಡ್ಡಿದ್ದರೆ ಮರ್ಯಾದೆ ಕೊಡ್ತಾರೆ ನಿಮಗೆ, ದುಡ್ಡಿಲ್ಲದ್ರೆ ಮರ್ಯಾದೆ ಕೊಡಲ್ಲ. ಎಲ್ಲರೂ ಬಾಯ್ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ದುಡ್ಡು ಮಾಡಿ, ಆಯಿತಾ? ನೋಡಿ, ಇನ್ನೊಬ್ಬ ಹೋದ ರೇನ್ಕೋಟ್ ಹಾಕ್ಕೊಂಡು. ಅಲ್ಲಿ ಮಳೆ ಇತ್ತು ಫ್ರೆಂಡ್ಸ್, ಉಚ್ಚಿಲದಲ್ಲಿ. ಈಚೆ ಮಳೆ ಅಲ್ಲ, ಪಡುಬಿದ್ರಿಯಲ್ಲಿ. ಉಚ್ಚಿಲದಾಚೆ ಮಳೆ ಇತ್ತು ಫ್ರೆಂಡ್ಸ್. ಮನೆಗೆ ಬಂದೆ ಈಗ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.